प्रोफेसर रुपेश पुत्तूर ने कन्नड़ जमीन, पानी, कल्चर और संविधान की उम्मीदों के बारे में जागरूकता बढ़ाने का संकल्प लिया। कन्नड़ जमीन, पानी, कल्चर को बचाने, राज्य के बड़े पैमाने पर विकास और समाज में दोस्ती, भाईचारे और एकता का संदेश फैलाने के मकसद से प्रोफेसर रुपेश पुत्तूर ने शनिवार सुबह बीदर के डॉक्टर BR अम्बेडकर सर्कल से बेंगलुरु के फ्रीडम पार्क तक एक ऐतिहासिक वॉकिंग टूर शुरू किया। वॉकिंग टूर शुरू होने से पहले प्रोफेसर रुपेश पुत्तूर ने संविधान बनाने वाले डॉक्टर BR अम्बेडकर की मूर्ति पर माला चढ़ाई और देश के हर नागरिक से संविधान की उम्मीदों को समझने और उनके मूल्यों को अपनी जिंदगी में अपनाने की अपील की। हर गांव में 24 घंटे जनता के लिए खुली लाइब्रेरी बनाई जानी चाहिए। असली इतिहास जाने बिना झूठा इतिहास पढ़ने और फैलाने से समाज में नफरत, जलन और अंधविश्वास बढ़ रहा है। उन्होंने कहा कि ऐसी स्थिति को बदलने के लिए संवैधानिक मूल्यों की जानकारी और जागरूकता जरूरी है। उन्होंने कहा कि कन्नड़ भूमि, जल और संस्कृति की रक्षा, व्यापक विकास और समाज में सद्भाव, जुड़ाव, अपनत्व और भाईचारे का माहौल बनाने के उद्देश्य से यह पदयात्रा आयोजित की गई है और लक्ष्य लगभग 30 दिनों में लगभग बेंगलुरु के फ्रीडम पार्क तक पहुंचना है। जिला स्तरीय कन्नड़ राज्योत्सव पुरस्कार विजेता और बुद्ध बसवा अम्बेडकर युवा संगठन के अध्यक्ष महेश गोरनालकर ने कहा कि तटीय क्षेत्र के प्रोफेसर रुपेश पुत्तूर ने शरण भूमि बीदर से संविधान निर्माता डॉक्टर अम्बेडकर की मूर्ति के पास से बेंगलुरु के फ्रीडम पार्क तक अकेले पदयात्रा शुरू की। उन्होंने कहा कि यह एक ऐतिहासिक साहसिक कार्य है। उन्होंने पदयात्रा के मार्ग में आने वाले ग्रामीणों, प्रगतिशील संगठनों और आम जनता से अपील की है कि वे उन्हें रहने और खाने पीने समेत जरूरी सहयोग दे और इस सामाजिक अभियान का समर्थन करें। कैमरामैन पुपराज का कवरेज। ನನ್ನ ಹೆಸರು ರೂಪೇಶ್ ಪುತ್ತೂರು ಅಂತ। ನಾನು ಬೀದರಿಂದ ಬೆಂಗಳೂರಿಗೆ ಒಂದು ಸೌಹಾರ್ದ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀನಿ। ಸೌಹಾರ್ದ ಬಾಂಧವ್ಯ ಪಾದಯಾತ್ರೆ ಯಾಕೆ ಅಂತ ಹೇಳಿದರೆ ಕಾರಣಗಳು ತುಂಬ ಇದೆ। ಒಂದು ನಮ್ಮ ಕನ್ನಡ ಭಾಷೆಯ ಅಸ್ಮಿತೆ ಬಗ್ಗೆ। ಕನ್ನಡ ಭಾಷೆ ಅಂದರೆ ನೀವು ಈ ಭೂಮಿ ಮೇಲೆ ಎಲ್ಲಿಯಾದರೂ ಕೊರೆದು ನೋಡಿದರೂ ಒಂದಲ್ಲ ಒಂದು ಶಿಲಾಶಾಸನ ಸಿಗುವಷ್ಟು ಅತ್ಯಂತ ಅಮೂಲ್ಯವಾದ ಒಂದು ಭಾಷೆ। ಅದರ ಬಗ್ಗೆ ಮಕ್ಕಳಿಗೆ, ಈಗಿನ ವಿದ್ಯಾರ್ಥಿಗಳಿಗೆ ಗೊತ್ತಿದೆಯೋ ಗೊತ್ತಿಲ್ಲ। ಇನ್ನೊಂದನೇ ಸಮಸ್ಯೆ ಶಾಲೆ ಎಂಬುದು ತಾಯಿ ಮೊದಲ ಪಾಠಶಾಲೆ, ಅದರ ನಂತರ ತಾಯಿ ಶಾಲೆ ಅಂತ ಹೇಳ್ತಾರೆ। ಆ ಶಾಲೆಯಲ್ಲಿ ಟೀಚರು, ಮಕ್ಕಳು ಹಾಗೂ ತಂದೆ ತಾಯಿ ಈ ಒಂದು ಬಾಂಧವ್ಯಗಳಲ್ಲಿ ಸ್ವಲ್ಪ ಕೆಡಕು ಬರ್ತಾ ಇದೆ। ಟೀಚರನ್ನು ಸ್ಟೂಡೆಂಟ್ಸ್ ಹೊಡೆಯೋದು ಅಥವಾ ಸ್ಟೂಡೆಂಟ್ಸು ಟೀಚರ್ನ ಕೆಟ್ಟದಾಗಿ ನೋಡೋದು, ತಂದೆ ತಾಯಿಗಳು ಬಂದು ಟೀಚರ್ ಮೇಲೆ ಕಂಪ್ಲೇಂಟ್ ಮಾಡೋದು, ಈ ರೀತಿ ಬಾಂಧವ್ಯಗಳು ಅಲ್ಲೂ ಹೋಗ್ತಾ ಇದೆ। ರಾಜಕಾರಣಿಗಳು ವಿನ್ನಾಗಿ ವಿಧಾನಸೌಧಕ್ಕೆ ಹೋಗ್ತಾರೆ, ಅದರಲ್ಲಿ ಎಲ್ಲರೂ ವಿನ್ನಾದವರೇ। ಅವನು ಆಪೋಸಿಟಲ್ಲಿ ಕೂತರು ಜನಗಳಿಂದ ವಿನ್ನಾದವನೇ, ಅವನು ಇದರಲ್ಲಿ ಪವರಲ್ಲಿದ್ದರೂ ವಿನ್ನಾದವನೇ। ಆದರೆ ಅವರಿಬ್ಬರು ರಾಜ್ಯವೇ ನಮ್ಮದು ದೊಡ್ಡದು, ರಾಜ್ಯವೇ ಸಾರ್ವಭೌಮ ಅಂತ ಕೆಲಸ ಮಾಡ್ತಾ ಇಲ್ಲ। ಅವರೆಲ್ಲರೂ ಅದನ್ನು ಬದಿಗೊತ್ತಬೇಕು। ವೈಯಕ್ತಿಕ ಪ್ರಾಬ್ಲಮ್ಗಳನ್ನು ಅವನು ಆ ರಾಜ್ಯದ MLA, ಈ ಪ್ಲೇಸಿದ MLA ಅಂತ ಇರಬಾರ್ದು। ಅವನು ನಮ್ಮ ಕರ್ನಾಟಕದ, ಅಖಂಡ ಕರ್ನಾಟಕದ ಒಂದು ಪಾರ್ಟಿಂದ ನಮ್ಮ ಕನ್ನಡಿಗೋಸ್ಕರ ಬಂದಂತಹ ಒಬ್ಬ ರೆಪ್ರೆಸೆಂಟೇಟಿವ್ ಅಂತೇಳಿ ಅದನ್ನು ಉದ್ಧಾರ ಮಾಡಬೇಕು। ಅಲ್ಲೂ ಆಗ್ತಾ ಇಲ್ಲ। ಅವನ ಮೇಲೆ ವ್ಯಕ್ತಿಗತವಾಗಿಯೂ ಪಾರ್ಟಿಗತವಾಗಿಯೂ ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತಾ ಇದೆ। ಇನ್ನೊಂದು, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರನ್ನೇ ಎಲ್ಲ ರೀತಿಯ ಇಂಡಸ್ಟ್ರಿ ಕೊಟ್ಟು ಅದನ್ನು ಹಾಳು ಮಾಡಿ ಹೋಗ್ತಾ ಇದೆ। ಬೇರೆ ಬೀದರು, ಗುಲ್ಬರ್ಗ, ರಾಯಚೂರು, ಹೀಗೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲೂ ಕೂಡ ದೊಡ್ಡ ಇಂಡಸ್ಟ್ರಿಗಳನ್ನು ಓಪನ್ ಮಾಡಿದಾಗ ಅಲ್ಲಿರುವ ಜನಗಳಿಗೆ ಹೆಲ್ಪ್ ಆಗುತ್ತೆ। ಮೂರನೇದು, ಇದು ನಮ್ಮ ಕನ್ನಡ ನಾಡು। ಇಲ್ಲಿ ಒಂದು ಲ್ಯಾಂಗ್ವೇಜ್ ಓಪನ್ ಆಗಬೇಕಿದ್ರೆ ಭಾಳ ಕಷ್ಟ ಇದೆ। ಒಂದು ಲ್ಯಾಂಗ್ವೇಜ್ ಅಂದರೆ, ಈಗ ನಾವು ಚಿಕ್ಕದಲ್ಲಿದ್ದಾಗ ಕಂಪ್ಯೂಟರ್ಗೆ ಫೋರ್ಟ್ರಾನು, ಕೋಬಾಲು, ಹಂಗೆ C++, ಹಂಗೆ ಬೇರೆ ಲ್ಯಾಂಗ್ವೇಜ್ಗಳು ಇನ್ನೂ ಅವರಿಗೆ ಒಂದು ಗ್ರಿಪ್ ಸಿಗ್ತಾ ಇಲ್ಲ। ಆದರೆ ನಮ್ಮ ಕನ್ನಡ ಅಂದರೆ ಅತ್ಯಂತ ಹೆಚ್ಚು ಗ್ರಿಪ್ ಸಿಕ್ಕಿದಂತಹ ಒಂದು ಭಾಷೆ। ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಅತ್ಯಂತ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದ್ದು ಕನ್ನಡ ಭಾಷೆ। ಆದ್ದರಿಂದ ಕನ್ನಡ ಭಾಷೆ ಅಷ್ಟೊಂದು ಅಮೂಲ್ಯವಾದ ಭಾಷೆ ನಮ್ಮದು। ಆ ಭಾಷೆಯ ಅಮೂಲ್ಯತೆಗಳು ಗೊತ್ತಿರಬೇಕು। ಕಾರಣ ಏನಂತ ಹೇಳಿದರೆ, ಈ ಭಾಷೆ ಈ ನೆಲಕ್ಕೆ ಕರ್ನಾಟಕ ಅಂತ ಹೆಸರು ಕೊಟ್ಟಿದ್ದು, ಕನ್ನಡ ನಾಡು ಅಂತ ಹೆಸರು ಕೊಟ್ಟಿದ್ದು ಈ ಭಾಷೆ ಇನ್ನೂ ಮುಂದುವರಿಬೇಕು ಅಂತ ನಮ್ಮ ಅಂಬೇಡ್ಕರ್ ಅವರು ಭಾಷಾವಾರು ಪ್ರಾಂತ್ಯ ಮಾಡಿದಾಗ ಮಾಡಿದ್ದು। ಆ ಸಂದರ್ಭದಲ್ಲಿ ಬೆಂಗಳೂರಿನಂತಹ ಪಟ್ಟಣ, ಮಂಗಳೂರು ಪಟ್ಟಣ, ಯಾವುದೇ ಪಟ್ಟಣ ಆಗಲಿ, ಅಲ್ಲಿ 80% ಕನ್ನಡಿಗರಿಗೆ ಕೆಲಸ ಕೊಡಬೇಕು। ಬಾಕಿ 20% ನೀವು ಯಾರಿಗಾದರೂ ಕೊಡಿ। ಈ 80% ಕೆಲಸ ಯಾವುದೇ ಆಗಿರ್ಬೋದು। ನೀವು ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋದು, ನೀವು ಬೇರೆ ರಾಜ್ಯದಿಂದ ಬಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತೀರಾ, ನಮಗೆ ಬೇಜಾರಿಲ್ಲ, ಮಾಡಿ। ಆದರೆ ಈ ಮಣ್ಣು ಯಾರ್ದು? ಕನ್ನಡಿಗರದು। ಇಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಕನ್ನಡಿಗ, ಅವನು ಹಿಂದೂ ಆಗಿರ್ಬೋದು, ಮುಸಲ್ಮಾನ ಆಗಿರ್ಬೋದು, ಅವನ ಭಾಷೆ ಕೊಂಕಣಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ತುಳು ಆಗಿರ್ಬೋದು, ಯಾವುದೇ ಭಾಷೆ ಆಗಿರ್ಬೋದು, ಕೊಡವ ಆಗಿರ್ಬೋದು, ಅವನ್ನೆಲ್ಲ ಕನ್ನಡಿಗನೇ। ಸೊ ಮೊದಲ ಆದ್ಯತೆ ಕನ್ನಡಿಗನಿಗೆ 80% ಇಲ್ಲಿ ಕೊಡಬೇಕು। 20% ಅವ್ರು ಯಾರನ್ನಾದ್ರೂ ಹಾಕ್ಕೊಳ್ಳಿ, ನಮಗೇನು ಬೇಜಾರಿಲ್ಲ। ಯಾಕೆಂತ ಹೇಳಿದರೆ, ಕರ್ನಾಟಕದಲ್ಲಿ ಕನ್ನಡಿಗನಿಗೆ, ಕನ್ನಡ ಭಾಷೆಗೆ ಸಂರಕ್ಷಣೆ ಇಲ್ಲ ಅಂತ ಹೇಳಿದರೆ ಅವನು ಎಷ್ಟು ಭಯಪಡುತ್ತಾನೆ ಅಂತ ನೀವು ಲೆಕ್ಕ ಹಾಕಿ। ನಮ್ಮದು ಒಂದು ದೊಡ್ಡ ಕನ್ನಡ ಭಾಷೆ ಒಂದು ದೊಡ್ಡದಾದ ಒಂದು ಅಮೂಲ್ಯತೆ ಏನಂದರೆ, ನಾವು
ಸರ್ವರ್ನ ಇಷ್ಟಪಡ್ತೀವಿ, ಎಲ್ಲರನ್ನ ಇಷ್ಟಪಡ್ತೀವಿ. ಆದರೆ ಅವರು ನಮ್ಮನ್ನು ಅದಕ್ಕೆ ಸರಿಯಾಗಿ ಕೆಟ್ಟದಾಗಿ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ಈ ರೀತಿಯ ಭೇದ ಭಾವಗಳೆಲ್ಲ ಕಂಪ್ಲೀಟ್ ಕಮ್ಮಿ ಆಗಬೇಕು, ಯಾವುದೇ ಭೇದ ಭಾವ ಆಗಲಿ. ಸೊ ಅದರಿಂದ ನಾನು ಸೌಹಾರ್ದ ಬಾಂಧವ್ಯ ಅಂತೇಳಿ ಇದಕ್ಕೆ ಹೆಸರು ಹಾಕಿದ್ದೀನಿ. ಇದರಲ್ಲಿ ಯಾವುದೇ ಆಗಿರ್ಬೋದು, ಈಗ ನಮ್ಮಲ್ಲಿ ಏನೇನು ಇದೆ, ನಮ್ಮಲ್ಲಿ ಪ್ರವಾಸೋದ್ಯಮ ಇದೆ, ಖನಿಜ ಸಂಪತ್ತಿದೆ, ಎಲ್ಲ ಇದೆ. ಪ್ರವಾಸೋದ್ಯಮ ಒಂದು ಕಾಲದಲ್ಲಿ ಮಕ್ಕಳಿಗೆ ಬೇಲೂರು, ಹಳೆಬೀಡು, ಹಂಪೆ ಅಂತೇಳಿ ಶಾಲೆಯಿಂದ ಕರ್ಕೊಂಡು ಹೋಗ್ತಿದ್ರು. ಇದೆಲ್ಲ ನಮ್ಮ ಅಸ್ಮಿತೆ, ನಮ್ಮ ಕನ್ನಡ ಭಾಷೆ ಅಸ್ಮಿತೆ ಇವುಗಳೆಲ್ಲ. ಆದರೆ ಈಗಿನ ಮಕ್ಕಳಿಗೆ ಏನು ಗೊತ್ತು? ಎಲ್ಲೂ ಇಲ್ಲ. ಸ್ಕೂಲ್ ಆಯಿತು, ಒಂದು 5ನೇ ಕ್ಲಾಸ್ ಆದಮೇಲೆ ಅವರ ತಲೆಯಲ್ಲಿ ಬರೋದು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅಮೇರಿಕ ಹೋಗಬೇಕು, ಅಲ್ಲಿ ಹೋಗಬೇಕು. ಈ ರಾಜ್ಯ ಹೆಂಗೆ ಉದ್ಧಾರ ಮಾಡ್ಬೋದು ಅನ್ನುವಂಥದ್ದು ಮಕ್ಕಳಿಗೆ ತಲೆಯಲ್ಲಿ ಇವಾಗ ಇಲ್ಲವೇ ಇಲ್ಲ. ನಾವು ಒಂದು ಮನೆಯಲ್ಲಿ, ಯಾರ್ದೋ ಒಂದು ಮನೆಯಲ್ಲಿ ಒಳ್ಳೆ ಒಂದು ಹೂವಿನ ಗಿಡ ಕಂಡ್ರೆ ಅದರದ್ದು ಗೆಲ್ಲು ತೆಗೆದು ನಮ್ಮ ಮನೆಯಲ್ಲೂ ನಡ್ತೀವಿ ಒಳ್ಳೇದಾಗಲಿ ಅಂತ. ಅದೇ ರೀತಿ ಬೇರೆ ದೇಶಗಳಿಗೆ ಹೋಗಿ ಕೆಲಸ ಮಾಡಿ ಬಂದಂತಹ ಯುವಕರುಗಳು ಅಲ್ಲಿ ಏನು ಒಳ್ಳೆಯದಿದೆ ಅದನ್ನು ತಂದು ಇಲ್ಲಿ ಹಾಕಬೇಕು. ಒಳ್ಳೆಯದನ್ನು ತಂದಾಕಿ ನಮ್ಮ ಭಾರತಕ್ಕೆ, ಕರ್ನಾಟಕಕ್ಕೆ ಅದು ಆ ಸೌಹಾರ್ದ ಬಾಂಧವ್ಯ ಅಲ್ಲಿ ಹೆಂಗಿದೆಯೋ ಅದನ್ನೆಲ್ಲಿ ಇಂಪ್ರೂವ್ ಮಾಡಿ ಅಂತ ಹೇಳೋ ಒಂದು ನಿಟ್ಟಿನಲ್ಲಿ ನನ್ನ ಒಂದು ಸಾಸಿವೆಯಷ್ಟಿರುವ ಒಂದು ಚಿಕ್ಕ ಒಂದು ಪ್ರಯತ್ನ ಅಷ್ಟೇ ಬಿಟ್ಟರೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಈ ಒಂದು ಜನ್ಮದಲ್ಲಿ ನನ್ನಿಂದ ಆಗುವಂಥ ಒಂದು ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಡಾಕ್ಟರ್ ರೂಪೇಶ್ ಪುತ್ತೂರು ಅಂತ. ನಾನು ರಾಸಾಯನಶಾಸ್ತ್ರ ಉಪನ್ಯಾಸಕ್ಕಾಗಿ ಕೆಲಸ ಮಾಡ್ತಿದ್ದೆ. ಇವಾಗ ನಾನು ಒಂದೂವರೆ ವರ್ಷ ಹಿಂದೆ ಕೆಲವೊಂದು ಕಾರಣಾಂತರಗಳಿಂದ ಕೆಲಸ ಬಿಟ್ಟಿದ್ದೀನಿ. ಈ ಸಾಮಾಜಿಕ ಕೆಲಸಗಳಲ್ಲಿ ನಾನು ನನ್ನನ್ನು ತೊಡಗಿಸಿಕೊಂಡಿದ್ದೀನಿ. देश विदेश और स्थानीय समाचारों के लिए KP News 24/7 को लाइक एंड सब्सक्राइब जरूर करें। धन्यवाद।